ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೆಲ್ದಿ ಹೋಮ್ ಫುಡ್ಸ್ಗಳ ಬಗ್ಗೆ ನಾನು ಹೆಚ್ಚಾಗಿ ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲೇ ಈಸಿಯಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನು ಆಲ್ರೆಡಿ ಎಲ್ಲವನ್ನು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರದ್ದು ರೆಸಿಪಿ ಬೇಕಾದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಮೊದಲಿಗೆ ನಾನು ಆಲೂಗಡ್ಡೆ ಪಲ್ಯ ಹಾಗೆ ಕೆಂಪು ಚಟ್ನಿ, ತುಪ್ಪ ಮತ್ತು ದೋಸೆ ಹಿಟ್ಟು ಎಲ್ಲನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ದೋಸೆಗಂತಲೇ ಸಪ್ರೇಟಾಗಿ ದೋಸೆ ಹಿಟ್ಟೇನು ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರೋಲ್ಲ. ಉದ್ದಿನ ದೋಸೆ ಮಾಡ್ಕೊತೀವಲ್ಲ ಅದೇ ಹಿಟ್ಟನ್ನು ನಾವು ಮಸಾಲೆ ದೋಸೆಗೆ ಹಾಕ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯನ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೋಟೆಲ್ಗಳಲ್ಲಿ ಅದೇ ಥರ ಮಾಡ್ತಾರೆ. ಈ ಮಸಾಲೆ ದೋಸೆ ಮಾಡೋಕ್ಕೆ ನಾನ್ ಸ್ಟಿಕ್ ತವಾನಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವಲ್ಪ ತೆಳುವಾಗಿ ದೋಸೆನ ಹಾಕ್ಕೊಳ್ಬೋದು, ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಈ ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ತೆಳುವಾಗಿ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ. ಈ ಥರ ದೋಸೆ ಹಿಟ್ಟು ಹಾಕ್ಕೊಂಡಾದ್ರ ಮೇಲೆ ನಾವು ಕೆಂಪು ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಸ್ಪೂನ್ನಿಂದ ಎಲ್ಲ ಕಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೆಂಪು ಚಟ್ನಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಳ್ಬೋದು. ಜೀರಿಗೆ ಮತ್ತು ಉಪ್ಪು ಹಾಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈ ಕೆಂಪು ಚಟ್ನಿನ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಬೇಕು ಅನಿಸಿದರೆ ಜಾಸ್ತಿ ಹಾಕ್ಕೊಳ್ಬೋದು, ಸ್ವಲ್ಪ ಕಡಿಮೆ ಸಾಕು ಅಂದರೆ ಸ್ವಲ್ಪ ಕಡಿಮೆನೂ ಹಾಕ್ಕೊಳ್ಬೋದು. ಹಾಗೆ ಮೇಲ್ಗಡೆ ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ. ತುಪ್ಪದ ಬದಲಿಗೆ ನೀವು ಬೆಣ್ಣೆನೂ ಕೂಡ ಹಾಕ್ಕೊಳ್ಬೋದು. ನಾವಂತೂ ಹೋಟೆಲ್ಗಳಲ್ಲಿ ಫುಡ್ಡನ್ನು ತಿನ್ನೋದು ತುಂಬಾ ಕಡಿಮೆ. ಹೆಚ್ಚಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ. ಎಲ್ಲಾದರೂ ತುಂಬ ಅನಿವಾರ್ಯ ಅಂತ ಇದ್ದವಾಗ ಮಾತ್ರ ನಾವು ಹೋಟೆಲ್ಗಳಿಗೆ ಹೋಗಬೇಕಾಗತ್ತೆ. ಅಂಥ ಟೈಮಲ್ಲಿ ನಾವು ಹೋಟೆಲ್ಗೆ ಹೋಗ್ತೀವಿ ಅಷ್ಟೇ. ಇಲ್ಲಾಂದರೆ ತುಂಬ ಬೇಜಾರಾಗಿದ್ದವಾಗ ಮನೆಯಲ್ಲಿ ಮಾಡಿಕೊಂಡು ಆ ಥರ ಟೈಮ್ನಲ್ಲಿ ಮಾತ್ರ ನಾವು ಹೋಟೆಲ್ಗೆ ಹೋಗೋದು. ಈ ಥರ ಮನೆಯಲ್ಲೇ ನಾವು ಎಲ್ಲ ಫುಡ್ಗಳನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಬೇಕಷ್ಟೆ. ಹಾಗೆ ಮಕ್ಕಳಿಗೂ ಕೂಡ ತುಂಬ ಹೆಲ್ದಿಯಾಗಿರುತ್ತೆ. ಹಾಗೆ ಮನೆಯಲ್ಲಿ ಮಾಡೋದಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಸ್ವಲ್ಪ ಎರಡೂ ಕಡೆನೂ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಚಟ್ನಿ ಎಲ್ಲ ಅದು ಚೆನ್ನಾಗಿ ಸೆಟ್ ಆಗುತ್ತೆ. ಆಮೇಲೆ ನಾನು ಇದಕ್ಕೆ ಆಲೂಗಡ್ಡೆ ಪಲ್ಯನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಆಲೂಗಡ್ಡೆ ಪಲ್ಯಕ್ಕೆ ನಾನಿಲ್ಲಿ ಟೊಮೆಟೊನ ಯೂಸ್ ಮಾಡಲ್ಲ, ಓನ್ಲಿ ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಂಡಿರೋದು. ಆಲೂಗಡ್ಡೆ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋದು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು. ಲೆಮನ್ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು. ದೋಸೆ ಸ್ವಲ್ಪ ಕೆಂಪಾಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಹೋಮ್ ಮೇಡ್ ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಇದಕ್ಕೆ ನೀವು ಚಟ್ನಿ ಪುಡಿನೂ ಬೇಕಾದರೂ ಮೇಲ್ಗಡೆ ಹಾಕ್ಕೊಳ್ಬೋದು. ಇವಾಗ ಚಟ್ನಿ ಪುಡಿ ಹಾಕ್ಕೊಡೋದು ಎಲ್ಲ ಕಡೆ ತುಂಬ ಟ್ರೆಂಡಿಂಗ್ ಆಗಿದೆ. ಆ ಥರನೂ ನೀವು ಮಾಡ್ಕೊಳ್ಬೋದು. ಕೆಂಪು ಚಟ್ನಿ ಇಲ್ಲ ಅಂದರೆ ಚಟ್ನಿ ಪುಡಿನೂ ಮೇಲ್ಗಡೆ ಹಾಕ್ಕೊಳ್ಬೋದು. ಚಟ್ನಿ ಪುಡಿ ಮತ್ತು ಸಾಂಬಾರು ಪುಡಿ, ರಸಂ ಪುಡಿನೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ. ಹಾಗೆ ಈ ಸಾಂಬಾರು ಪುಡಿ ಮಾಡೋ ವಿಡಿಯೋನ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಮೇಲ್ಗಡೆನೂ ಕೂಡ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಹೋಟೆಲ್ ಥರನೇ ಆಗುತ್ತೆ. ಮಸಾಲೆ ದೋಸೆ ರೆಡಿಯಾಗಿದೆ, ಹೋಮ್ ಮೇಡ್ ಮಸಾಲೆ ದೋಸೆ. ನೀವು ಕೂಡ ಮನೆಯಲ್ಲಿ ಫ್ರೀ ಇದ್ದಾಗ ಈ ಥರ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ಟ್ರೈ ಮಾಡ್ಬೋದು. ಹಾಗೆ ಇದೇ ಥರ ಹೆಚ್ಚು ಆರೋಗ್ಯಕರ ರೆಸಿಪಿಗಳಿಗಾಗಿ ಹಾಗೆ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.